ಕೆ ಸುರೇಶ್ ಅವರ ಹೇಳಿಕೆ ದೊಡ್ಡ ಕಿಚ್ಚನ್ನೇ ಹೊತ್ತಿಸಿದೆ. ಡಿ ಕೆ ಸುರೇಶ್ ಯಾಕೆ ಈ ಮಾತನ್ನು ಹೇಳಿದರು? ಎಲ್ಲೋ ಒಂದು ಕಡೆಗೆ ನಾವು ದಕ್ಷಿಣ ಭಾರತೀಯರೆಲ್ಲ ದುಡಿಬೇಕು, ಇಲ್ಲಿನ ದುಡ್ಡನ್ನು ತಗೊಂಡೋಗಿ ಉತ್ತರಕ್ಕೆ ಹಾಕ್ತಾರೆ, ಇದೇ ರೀತಿ ತಾರತಮ್ಯ ಆದರೆ ನಾವು ಪ್ರತ್ಯೇಕ ರಾಷ್ಟ್ರ ಕೇಳಬೇಕು ಅಂತ. ಅವಿನಾಶ್, ಭಾಳ ಆಶ್ಚರ್ಯಕರ ಸಂಗತಿ. ಇದನ್ನು ದೇಶದ ಯಾವ ಪ್ರಜೆನೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ 1. ಜೊತೆಗೆ ಕಾಂಗ್ರೆಸ್ನವರು ಇದನ್ನು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆಗೆ ಇವ್ರ ನಾಯಕ ಭಾರತ್ ಜೋಡೋ ಮಾಡ್ತಾರೆ, ಇಲ್ಲೊಂದು ಕಡೆಗೆ ತೋಡೋ ಮಾತುಗಳನ್ನು ಆಡ್ತಾ ಇದ್ದಾರೆ ನಾಯಕರುಗಳು. ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರ ಮಾತಿನ ವರಸೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರೇನು ಬೇಕು ಅಂತಲೇ ಮಾತಾಡ್ತಾರೋ, ತಿಳಿದು ಮಾತಾಡ್ತಾರೋ, ತಿಳಿದೇ ಮಾತಾಡ್ತಾರೋ. ಡಿ ಕೆ ಸುರೇಶ್ ದಡ್ರಲ್ಲ. ಅವರು ಡಿ ಕೆ ಸುರೇಶ್ ಭಾಳ ಬುದ್ಧಿವಂತ. ಜೊತೆಗೇನು ಅಂದರೆ ಅಣ್ಣನ ಚುನಾವಣೆಗಳನ್ನು ಮಾಡುವಂಥವ್ರು ಎಲ್ಲರೂ ಕೂಡ ಇವರನ್ನೇ. ಇವರು ಹೆಂಗೆ ಸೆಳೀಬೇಕು ಮತಗಳನ್ನು, ಏನು ಮಾಡಬೇಕು, ಏನು ತಂತ್ರಗಾರಿಕೆ ಕೊಡಬೇಕು, ಎಲ್ಲಕ್ಕೂ ಕೂಡ ಪ್ರವೀಣ. ಆದರೆ ಡಿ ಕೆ ಸುರೇಶ್ ಈ ರೀತಿ ಮಾತಾಡಿದ್ದಿದೆಯಲ್ಲ, ಇದನ್ನು ಖಂಡಿತವಾಗಲೂ ಕಾಂಗ್ರೆಸ್ಸಿಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಡಿ ಕೆ ಸುರೇಶ್ ಯಾಕೆ ಈ ಸ್ಟೇಟ್ಮೆಂಟನ್ನು ಕೊಟ್ಟರು, ಯಾಕೆ ಈ ಮಾತಾಡಿದ್ರು, ಮತ್ತು ಸಮರ್ಥನೆ ಬೇರೆ ಅದಕ್ಕೆ. ಬನ್ನಿ, ಡಿ ಕೆ ಸುರೇಶ್ ಏನು ಮಾತಾಡಿದ್ರು ಆರಂಭದಲ್ಲಿ ನೋಡೋಣ. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನು ಹಂಚ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರದ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ನಾಯಕರ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಒಬ್ಬರಾದ್ಮೇಲೆ ಒಬ್ಬರು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಈ ಕಾಂಗ್ರೆಸ್ಸನ್ನು ಸೋಲಿಸಿದ್ರೆ BJP ಅವರೆಲ್ಲ ಸೋಲಿಸೋದು, ಕಾಂಗ್ರೆಸ್ನವರು ಸೋಲಿಸಬೇಕು ಅಂತ ಈಗಾಗಲೇ ಶಪಥ ಮಾಡ್ರಂಗೆ ಕಾಣ್ತಾ ಇದೆ. ವಾರದಲ್ಲೇ ಭಾರತ್ ತೋಡೋ ಬಗ್ಗೆ ಹೇಳಿದ್ರಲ್ಲ, ಅದು BJP ಅವ್ರು ಹೇಳ್ತಾ ಇದ್ರು, ಅದಕ್ಕೆ ಇವರು ಎಂಡೋರ್ಸ್ ಮಾಡ್ಬಿಟ್ರು. ಈಗ ನೋಡಿ, ಈಗ ಬೇರೆಯವರು ಮಾತಾಡ್ತಾರೆ. ಮೊಯ್ಲಿ ಮಾತಾಡಿದ್ರು, ಉಪವಾಸ ಇರಲಿಲ್ಲ, ಉಪವಾಸ ಇದ್ರೆ ಸತ್ತೋಗ್ತಿದ್ರು, ಈ ಥರದ ಮಾತುಗಳು. ಬಾಲಕೃಷ್ಣ ಮಾತಾಡಿದ್ರು, ಚುನಾವಣೆ ನೋಡಿ, ಚುನಾವಣೆಗೆ ನೀವೇನಾದ್ರು ಓಟ್ ಹಾಕಲಿಲ್ಲ ಅಂತಂದ್ರೆ ನಾವು ಏನೇನು ಗ್ಯಾರಂಟಿಗಳಿದೆಯಲ್ಲ ಅದು ವಾಪಸ್ ತಗೊಂಡ್ಬಿಡ್ತೀವಿ. CM DCM ಹತ್ರ ಮಾತಾಡಿದ್ದೀವಿ. ರಾಜಣ್ಣನ ಒಂಥರ ಸ್ಟೇಟ್ಮೆಂಟು, ಮತ್ತೊಬ್ಬರದ್ದು ಇನ್ನೊಂಥರ ಸ್ಟೇಟ್ಮೆಂಟು. ಅಂದರೆ ಇವರು ಸ್ಟೇಟ್ಮೆಂಟ್ ವೀರರು. ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಡಿ ಕೆ ಸುರೇಶ್ ಅದು ಏನು ಉತ್ತರ ದಕ್ಷಿಣ ಆ ವಿಚಾರಗಳನ್ನು ಎತ್ಕೊಂಡು ಈ ಸ್ಟೇಟ್ಮೆಂಟನ್ನು ನೋಡಿದ್ರು. ಜೊತೆಗೇನು ಅಂದರೆ ನಾವು ದೇಶಭಕ್ತಿಯನ್ನು BJPಯಿಂದ ಕಲಿಯುವಂಥ ಅಗತ್ಯ ಇಲ್ಲ, ಜನರ ಭಾವನೆ ಏನು ಅಂತ ಹೇಳಿದ್ದೀನಿ ಅಂತ. ನೋಡಿ, ಇದೊಂದು ಕಾಂಟ್ರವರ್ಸಿ. ಜನರ ಭಾವನೆ ದೇಶ ತುಂಡಾಗಬೇಕು ಅಂತ ಇರುತ್ತಾ? ಜನರ ಭಾವನೆ ಏನು ಕೊಟ್ಟಿದೆ ಹಾಗಾದರೆ? ಕೇಂದ್ರ ನಮಗೆ ಏನು ಕೊಟ್ಟಿದೆ? ರಾಜ್ಯಕ್ಕಾದಂಥ ಅನ್ಯಾಯವನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನನಗಿಲ್ವಾ? ಇದು ಪ್ರತ್ಯೇಕತೆಯ ಮಾತಿಗೆ ಸಂಸದ ಡಿ ಕೆ ಸುರೇಶ್ ಕೊಟ್ಟಿರುವಂಥ ಸಮರ್ಥನೆ. ಇದು ಬೇಕಾದಂಥ ರಾಜ್ಯಗಳಿಗೆ ನೀವು ಹೆಚ್ಚೆಚ್ಚು ಹಣ ಕೊಡ್ತೀರಿ, ನಮ್ಮಿಂದ ಹಣ ಕಿತ್ಕತ್ತೀರಿ ದಕ್ಷಿಣ ರಾಜ್ಯಗಳಿಂದ. ಇದರಿಂದ ನಮ್ಮ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಆರೋಪಿಸ್ತಾರೆ ಸುರೇಶ್. ನಮ್ಮ ಪ್ರತಿನಿಧಿ ಜೊತೆಗೆ ಸುರೇಶ್ ಮಾತಾಡಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನು, ಅದರ ವಿವರಗಳನ್ನು ನೋಡಬನ್ನಿ. ಕೇಂದ್ರ ಬಜೆಟ್ಗೆ ಪ್ರತಿಕ್ರಿಯೆ ಕೊಡುವಂತಹ ವೇಳೆ ಕರ್ನಾಟಕಕ್ಕೆ ಆಗಿರುವಂತಹ ಅನ್ಯಾಯವನ್ನು ಹೇಳುವಂತಹ ಬರದಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿರ್ತಕ್ಕಂತಹ ಒಂದು ಮಾತು ಈಗ ಸಾಕಷ್ಟು ಚರ್ಚೆಯಲ್ಲಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಿ ಕೆ ಸುರೇಶ್ ಅವರು. ಸರ್, ಇವತ್ತು ನೀವು ಬಜೆಟ್ ಬಗ್ಗೆ ಚರ್ಚೆ ಮಾಡುವಂತಹ ವೇಳೆಯಲ್ಲಿ ಈ ಒಂದು ಪದ ಪ್ರಯೋಗವನ್ನು ಮಾಡಿದ್ದೀರಿ. ಇದು ಸಾಕಷ್ಟು ಚರ್ಚೆಯಲ್ಲಿದೆ, ಪ್ರತ್ಯೇಕ ರಾಷ್ಟ್ರದ ಅನ್ನುವಂಥ ಒಂದು ಚರ್ಚೆ. ನೋಡಿ, ನಾವು ಭಾರತೀಯರು, ನಾನೊಬ್ಬ ಕನ್ನಡಿಗ. ಕರ್ನಾಟಕಕ್ಕೆ ಆಗುವ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮ್ಮೆಲ್ಲರಿಗೂ ಕೂಡ ಇದೆ. ಇವತ್ತು ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾನೆ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ತೆರಿಗೆಯ ಪಾಲು ಸಿಂಹದಷ್ಟಿದೆ. ಇಡೀ ರಾಷ್ಟ್ರದಲ್ಲಿ 2ನೇ ತೆರಿಗೆ ಪಾವತಿಯನ್ನು ಕೊಡ್ತಾ ಇರ್ತಕ್ಕಂಥ ಒಂದು ರಾಜ್ಯ. ನಮ್ಗೆ ಸಿಗ್ತಾ ಇರ್ತಕ್ಕಂಥ ಹಣ ಭಾಳ ಕಡಿಮೆ. ಅಭಿವೃದ್ಧಿ ಕುಂಠಿತ ಆಗಿದೆ. ನಮ್ಮ ವೇಗವನ್ನು ತಡೆಯಲಿಕ್ಕೆ ಬೇರೆ ರಾಜ್ಯಗಳಿಗೆ, ಬೇರೆ ಹಿಂದಿ ರಾಜ್ಯಗಳು ಎಲ್ಲಿ ಇದೆ ಅವ್ರಿಗೆ ಬೇಕಾದಂಥ ರಾಜ್ಯಗಳಿಗೆ ಇವತ್ತು ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಈ ರೀತಿಯ ಅನ್ಯಾಯಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಲ್ಲಿ ಸ್ವಾಭಾವಿಕವಾಗಿ ಇಂಥ ಭಾವನೆಗಳು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಜನರ ಭಾವನೆ ಏನಿದೆ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೇನೆ ಹೊರತು ನನ್ನ ವೈಯಕ್ತಿಕವಾದಂಥದ್ದಾಗಲಿ ನಾನೊಬ್ಬ ಭಾರತೀಯ, ನಾವು ನಮ್ಮ ಪಕ್ಷ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದೆ. ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವನು. ನಮಗೂ ಕೂಡ ಸಂಸ್ಕೃತಿ ಗೊತ್ತಿದೆ,
ನಾವು ಕೂಡ ಹಿಂದೂಗಳಾಗಿ ಕೆಲಸ ಮಾಡಿದ್ದೇವೆ. ನಾವು ಕೂಡ ಕನ್ನಡಿಗರಾಗಿ ಕನ್ನಡದ ಹೆಮ್ಮೆಯನ್ನು ಎತ್ತಿಡಿತಕ್ಕಂಥ ಕೆಲಸ ನಾನು ಮಾಡಬೇಕಾಗಿದೆ. ಮತ್ತಿನ್ನೊಂದು, ದೇಶ ಇಬ್ಬಾಗ ಮಾಡುವಂತಹ ಧೋರಣೆಯನ್ನು ಡಿ ಕೆ ಸುರೇಶ್ ಅವರು ತಳೆದಿದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ದೆಹಲಿಯಲ್ಲಿ ಕೂತು ಸುರೇಶ್ ಅವರು ಇಂಥ ಹೇಳಿಕೆಯನ್ನು ಕೊಡ್ತಾರೆ. ಇದನ್ನು ಹೇಗೆ ಸಮರ್ಥಿಸ್ಕೊಳ್ಬೇಕು ಅನ್ನುವಂಥದ್ದು? ನೋಡಿ, ಅವ್ರಿಗೆ ಬಜೆಟ್ನಲ್ಲಿ ಏನು ಮಾಡಿದ್ದೀವಿ, ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ, ಎಕನಾಮಿಕ್ ಸರ್ವೆ ಯಾತಕ್ಕೆ ನಾವು ರಿಲೀಸ್ ಮಾಡಿಲ್ಲ, ಕಳೆದ 10 ವರ್ಷಗಳ ಪ್ರಗತಿ ಯಾವ ರೀತಿ ಇದೆ, ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಹೇಳಿ ಕೇಳಿದ್ರೆ ಅವರು ರಾಹುಲ್ ಗಾಂಧಿ ಬದಗೆ ಮಾತಾಡ್ತಾರೆ. ಇವತ್ತು ನನ್ನ ಹೇಳಿಕೆ ಕೂಡ ತಿರ್ಚುವಂಥ ಕೆಲಸ ಭಾಳ ಸುಲಭವಾಗಿ ಮಾಡ್ತಾ ಇದ್ದಾರೆ. ಕರ್ನಾಟಕದವ್ರು ಯಾರು ಕನ್ನಡಿಗರು ಯಾರು ಮಾತಾಡಲೇಬಾರ್ದು, ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಪ್ರತಿಭಟನೆ ಮಾಡಬಾರ್ದು, ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ತೆರಿಗೆಯ ಪಾಲು ಅದ್ರ ಬಗ್ಗೆ ನೀವು ಏನು ಕೊಟ್ಟಿದ್ದೀರಿ ಅದನ್ನ ಹೇಳ್ರಿ. ನೀವು 25 ಜನ ಲೋಕಸಭಾ ಸದಸ್ಯರುಗಳು ಗೆದ್ದಿದ್ದೀರಿ ನಮ್ಮ ರಾಜ್ಯದಿಂದ. ನೀವು ಆ ತೆರಿಗೆಯ ಪಾಲನ್ನು ಏನೇನು ಕೊಡಬೇಕಾಗಿತ್ತು ಅದನ್ನು ಕೊಡಲಿಕ್ಕೆ ನೀವು ಹೋರಾಟ ಮಾಡಿ. ರಾಜ್ಯ ಭೀಕರವಾದಂಥ ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಬರ ಹಣ ಕೊಡಿ ಅಂತ ಹೇಳಿದ್ರೆ ನಮ್ಗೆ ಇವತ್ತಿನವರೆಗೂ ಕೂಡ ಹಣವನ್ನು ಪಾವತಿ ಮಾಡಲಿಲ್ಲ. ಮತ್ತು ಇದನ್ನೇ ಒಂದು ಚುನಾವಣೆ ಅಸ್ತ್ರದ ರೀತಿ ಬಿಜೆಪಿ ಬಳಸ್ಕೊಳ್ತಿದೆ ಅನ್ನುವಂಥದ್ದು. ಮತ್ತು ಚುನಾವಣೆ ಹೊಸ್ತಿಲಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಇದನ್ನು ಕಾಂಗ್ರೆಸ್ ಪಕ್ಷ ಯಾವ ರೀತಿ ನೋಡುತ್ತೆ ಅಂತ? ಕಾಂಗ್ರೆಸ್ ಪಕ್ಷಕ್ಕೂ ಈ ವಿಚಾರಕ್ಕೂ ನನ್ನ ಹೇಳಿಕೆಗೂ ಸಂಬಂಧ ಇಲ್ಲ. ಇದು ನಾನು ಒಬ್ಬ ಕನ್ನಡಿಗನಾಗಿ ನಮ್ಮ ರಾಜ್ಯಕ್ಕೆ ಕಳೆದ 10 ವರ್ಷಗಳಿಂದ ಏನು ಅನ್ಯಾಯಗಳಾಗ್ತಾ ಇದೆ, ಮುಂದೆ 16th ಫೈನಾನ್ಸ್ ಕಮಿಷನ್ ಬರ್ತಾ ಇದೆ, ಜನಸಂಖ್ಯೆ ಆಧಾರದ ಮೇಲೆ ಈ ಒಂದು ಹಣ ಹಂಚಿಕೆ ಪ್ರಾರಂಭ ಆಗ್ತದೆ. ಈ ಹಣ ಹಂಚಿಕೆಯನ್ನು ರಾಜ್ಯಗಳಿಗೆ ಹಣ ಹಂಚಿಕೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂಥ ಶಿಸ್ತನ್ನು ದಕ್ಷಿಣ ಭಾರತದ ರಾಜ್ಯಗಳು, ಕೇರಳ ಇರಲಿ, ತಮಿಳುನಾಡು ಇರಲಿ, ಆಂಧ್ರ ಪ್ರದೇಶ ಇರಲಿ, ತೆಲಂಗಾಣ ಇರಲಿ, ಜನಸಂಖ್ಯೆಯ ನಿಯಂತ್ರಣದಲ್ಲಿ ನಾವು ಪ್ರಗತಿಯ ಹಾದಿನಲ್ಲಿ ನಾವಿದ್ದೇವೆ. ಸೊ ಇವತ್ತು ನಾವು ಎಚ್ಚೆತ್ಕೋಬೇಕು, ನಮ್ಮ ಹೋರಾಟ ಇರಬೇಕು, ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕು. 16th ಫೈನಾನ್ಸ್ ಬಂದು ಆಯಿತು ಅಂತ ಅಂದಮೇಲೆ ನಾವು ನಮ್ಮ ಹಣವನ್ನು ಪಾಲು ನಮ್ಗೆ ಸಿಗಲಿಲ್ಲ ಅಂತ ಅಂದರೆ ನಾವು ಯಾರ ಹತ್ರ ಕೇಳೋದು? ಆಡಳಿತ ಪಕ್ಷದವ್ರನ್ನೇ ಕೇಳಬೇಕು. ನಾನು ಬೇರೆ ರಾಷ್ಟ್ರಗಳನ್ನ ಕೇಳೋಕ್ಕಾಗಲ್ಲ. ನನ್ನ ಕೂಗು ಆಡಳಿತ ಪಕ್ಷದ ಮೇಲೆ ಇರಬೇಕು. ಅದಕ್ಕೋಸ್ಕರ ನಾನು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ನಾನೊಬ್ಬ ಭಾರತೀಯ ಅಂತಕ್ಕಂಥದ್ದನ್ನು ನಾನು ಯಾವತ್ತೂ ಕೂಡ ಮರ್ತಿಲ್ಲ. ಇವರಿಂದ ನಾನು ಭಾರತೀಯತೆಯನ್ನು, ರಾಷ್ಟ್ರೀಯತೆಯನ್ನು ಕಲಿಬೇಕಾದಂಥ ಅವಶ್ಯಕತೆ ನನಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಇದು ಡಿ ಕೆ ಸುರೇಶ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.